ಇಷ್ಟ ದಿನ ಮಾಡಿದ್ದು ಒಂದ್ ಲೆಕ್ಕ ಆದ್ರೆ ಇನ್ಮೇಲ್ ಮಾಡೋದೇ ಮತ್ತೊಂದ್ ಲೆಕ್ಕ ಆಗಿದೆ. ಬೆಳಗ್ಗೆನೆ ಬೇಗ 1:30 ಮುಳ್ಚೇಜಿ ಕೊಯ್ಕೊಂಡು ಮನೆ ಕಡೆಗೆ ಬಂದೆ. ಮನೆಗ್ ಬಂದ ನಂತರ ಒಂದ್ ರೊಟ್ಟಿ ಊಟ ಮಾಡಿ ನೆಕ್ಸ್ಟ್ ನಾನು ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮನೆ ಕಟ್ಟಿರೋ ಗೋಡೆನ ಕ್ಯೂರಿಂಗ್ ಆಗಿಲ್ಲ ಅಂತಂದು ಒಂದ್ ಸ್ವಲ್ಪ ಕ್ಯೂರಿಂಗ್ ಮಾಡ್ಕೊಂಡು ಒಟ್ಟಿಗೆಲಿ ಮುಂಚೆ ಹಾಕಿದ್ದ ಬಂಡೆನ ಕೇಳ್ಬೇಕಾಗಿತ್ತು. ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಕರ್ಕೊಂಡು ಇವತ್ತು ಹಾಕಿರೋ ಬಂಡೆ ಅಷ್ಟು ಕಿತ್ಕೊಂಡೆ. ಮುಂಚೆನೆ ಹೇಳ್ದಂಗ ಈ ಹಿಂದೆ ಮಾಡಿದ ಕೆಲಸ ಒಂದ್ ಲೆಕ್ಕ ಆದ್ರೆ ಇವು ಇನ್ಮೇಲ್ ಮಾಡೋ ಕೆಲ್ಸನೇ ಮತ್ತೊಂದ್ ತರ ಇದೆ. ಯಾಕಪ್ಪ ಅಂತಂದ್ರೆ ಹಾಕಿರೋ ಬಂಡೆ ನೋಡಿದ್ರೆ ಸುಮಾರು ತೂಕ ಇದೆ. ಅದನ್ನ ಅಷ್ಟು ಕಿತ್ತು ಅಷ್ಟರಲ್ಲೇ ನನ್ನ ಕಥೆನೆ ಮುಗಿದೋಗಿತ್ತು. ಹಾಗೆ ನಾನು ಈ ತರ ವಿಡಿಯೋ ಮಾಡೋದನ್ನ ನೋಡಿ ಸ್ವಲ್ಪ ಜನ ಮಾತಾಡ್ತಾ ಇದಾರೆ, ಈ ತರ ವಿಡಿಯೋ ಮಾಡಿದ್ರೆ ಯಾರು ಲೈಕ್ ಕೊಡ್ತಾರೆ, ವ್ಯೂಸ್ ಬರಲ್ಲ, ಮತ್ತೆ ನಿನಗೆ ಸಪೋರ್ಟ್ ಕೂಡ ಸಿಗಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ಅಂತವ್ರಿಗೆ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತಲ್ಲ ನಾಳೆ ನಾನು ಕೂಡ ಒಂದ್ ಲೆಕ್ಕಕ್ಕೆ ಬಂದೇ ಬರ್ತೀನಿ ಅಂತ ನನ್ಗೆ ಕಾನ್ಫಿಡೆನ್ಸ್ ಇದೆ. ಅಂತೂ ಇಂತೂ ಹಾಕಿರೋ ಬಂಡೆನ ಕೀಳೋದಂತೂ ಕಂಪ್ಲೀಟ್ ಮಾಡ್ಕೊಂಡೆ. ಇವಾಗಿರೋದು ಅಸಲಿ ಆಟ. ಇವನ್ನೆಲ್ಲ ಎತ್ತಾಕೋಷ್ಟರಲ್ಲೇ ಕಥೆನೆ ಮುಗಿದೋಗುತ್ತೆ. ಯಾಕಪ್ಪ ಅಂತ ಅಂದ್ರೆ ಒಂದೊಂದು ಸುಮಾರು 80 kg ಇದೆ. ಅದನ್ನ ನಾನು ಮತ್ತೆ ನನ್ನ ತಮ್ಮನ್ ಕರ್ಕೊಂಡು ಅಷ್ಟು ಒಂದೊಂದಾಗಿ ಎತ್ತಿಟ್ವಿ. ಹಾಗೆ ನಾನು ಹಿಂದೆ 1000 ಜನ ಏನ್ ಬೇಕಾದ್ರೂ ಮಾತಾಡ್ಲಿ, ನನ್ಗೇನ್ ಟೆನ್ಷನ್ ಇಲ್ಲ. ಯಾಕಪ್ಪ ಅಂತಂದ್ರೆ ನೀವುಗಳು ಕೊಡೋ ಪ್ರೀತಿ ತುಂಬಾನೇ ದೊಡ್ಡದು. ಇವಾಗ ನನ್ನ ಅಕೌಂಟ್ ಅಲ್ಲಿ 2K ಫ್ಯಾಮಿಲಿ ಕಂಪ್ಲೀಟ್ ಆಗೋಕೆ ಇನ್ ಸ್ವಲ್ಪ ಜನ ಕಡಿಮೆ ಇರೋದು. ಹಾಗೆ ಈ ನನ್ನ ಜರ್ನಿ ನೋಡ್ಬೇಕು ಅಂತ ಅನ್ಕೊಂಡ್ರೆ ಇವಾಗ್ಲೇನೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಂಡು ಒಳ್ಳೇದಾಗಿತ್ತು. ಕಲ್ನೆಲ್ಲ ತೆಗೆದಾದ್ಮೇಲೆ ಅದಕ್ಕೆ ಮಣ್ಣು ತುಂಬಿ ಪ್ಯಾಕ್ ಮಾಡ್ಕೊಂಡು ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಇಷ್ಟ ಆಯ್ತು ಒಂದು ಲೈಕ್ ಮಾಡ್ಕೊರಿ, ತುಂಬಾ ಇಷ್ಟ ಆದ್ರೆ ಫಾಲೋ ಮಾಡ್ಕೊರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.